ದರ್ಶನ್ ಅವರು ನೀನಾಸಂಮಿಗೆ ಬಂದಾಗ ಬರ್ತಾರೆ, ಇಂಟ್ರು ಬಂದಿದ್ದಾರೆ ಅಂತ ಗೊತ್ತಾದಾಗ ನಾವು ತುಂಬಾ ಸಂಭ್ರಮ ಪಟ್ವಿ. ಆ ಅವ್ರ ತಂದೆ ಪರಿಚಯ ನಮ್ಗೆಲ್ರಿಗೂ ಇತ್ತು. ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ನೀನಾಸಂಮಿಗೆ ಬರ್ತಾ ಇದ್ದಾರೆ ಅಂದ್ರೆ ಅದು ತುಂಬಾನೇ ಖುಷಿ ವಿಷಯ. ನಾವೆಲ್ಲರೂ ಇಂಟ್ರು ನೋಡಕ್ ಹೋದ್ವಿ. ನಾವು ಅಲ್ಲಿ ಮೆಸ್ ನಡೆಸ್ತಾ ಇದ್ವಿ, ರತ್ನಾಶ್ರೀಧರ್ ಅಂತೇಳಿ ನಮ್ಮ ಮನೆಯವರು ನಾವೆಲ್ಲರೂ ಇಂಟ್ರು ನೋಡಕ್ ಹೋಗ್ತೀವಿ. ನಾವಲ್ಲಿ ಅಡುಗೆ ಎಲ್ಲ ಮಾಡಿಟ್ಟಾದ್ಮೇಲೆ ಊಟಕ್ಕೆಲ್ಲ ಬಳಸಿ ಆದ್ಮೇಲೆ ಹೋಗ್ತೀವಿ. ಬಂದಿದ್ದಾರೆ ಅಂತಂದ ಪ್ರತಿ ವರ್ಷ ಹೋಗ್ತೀವಿ ನಾವು. ದರ್ಶನ್ ಅವ್ರು ಬಂದಿದ್ದಾರೆ ಅಂತಲ್ಲ, ಪ್ರತಿ ವರ್ಷ ಹೋಗ್ತಿದ್ವಿ. ಆದ್ರೆ ದರ್ಶನ್ ಅವ್ರು ಬಂದಿದ್ದಾರೆ, ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂದಾಗ ಒಂಥರ ಖುಷಿ ಆಯ್ತು. ಓ, ನೀನಾಸಂಮಿಗೆ ಬರ್ತಾರೆ, ಒಂಥರ ನೋಡ್ಬೇಕಲ್ಲ. ಹೋದ್ವಿ. ಹೋದಾಗ 2 ದಿನ ಇರುತ್ತೆ ಇಂಟ್ರು. ಒಂದಿನ ಆಯ್ತು, ಮರುದಿನ ನಾವು ಬಂದಾಗ ಅವ್ರನ್ನ ಒಂಥರ ವಿಶೇಷವಾಗಿ ನೋಡಿದ್ವಿ. ಓ, ಸಿನಿಮಾ ಆಕ್ಟರ್ ಮಗ ಬಂದಿದ್ದಾರೆ ಅಂತೇಳಿ ನೋಡಿದ್ವಿ. ಖುಷಿ ಆಯ್ತು. ಊಟ ಮಾಡೋದ್ರು, ದುಡ್ಡು ಕೊಟ್ರು. ನಾವು ಮಾಮೂಲಿ ಯಥಾ ಪ್ರಕಾರ ಎಲ್ಲಾ ಮಕ್ಳಿಗೂ ಹೇಗೆ ಇದ್ ಮಾಡ್ತೀವಿ ಅದೇ ರೀತಿ ಅವರಿಗೂ ನಾವು ಇದ್ ಮಾಡಿದ್ವಿ. ಮಾರನೇ ದಿನ ಮತ್ತೆ ಇರುತ್ತೆ ಇಂಟ್ರು, ಕಂಟಿನ್ಯೂ ಆಗುತ್ತೆ. ಮಧ್ಯಾಹ್ನ ಅಷ್ಟೊತ್ತಿಗೆ 3 ಗಂಟೆ ಅಷ್ಟೊತ್ತಿಗೆ ಅನೌನ್ಸ್ ಆಗುತ್ತೆ, ದರ್ಶನ್ ಅವ್ರು ಸೆಲೆಕ್ಟ್ ಆಗಿರ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಬಂದ್ರು. ರತ್ನಾಕ ಅಂದ್ರೆ ನೀವೇನಾ, ಶ್ರೀಧರಣ್ಣ ಅಂದ್ರೆ ನೀವೇನಾ, ವಿದ್ಯಾ, ನಮ್ಮನ್ನೆಲ್ಲರನ್ನೂ ಪರಿಚಯ ಮಾಡ್ಕೋತಾರೆ. ಸರಿ, ಅವರಿಗೆ ನೆಕ್ಸ್ಟು ಬರೋಕಿರುತ್ತೆ 15 ದಿನ ಗ್ಯಾಪು. ಆ ನಂತರ ಗ್ಯಾಪಲ್ಲಿ ಬಂದ್ರು, ನೀನಾಸಂಮಿಗೆ ಸೇರ್ಕೊಂಡ್ರು. ಅವರ ದಿನಚರಿಗಳು ಸ್ಟಾರ್ಟ್ ಆಗತ್ತೆ. ಬೆಳಗ್ಗೆ ಅಲ್ಲಿ ನೀನಾಸಂಮಲ್ಲಿ ತುಂಬ ಸ್ಟ್ರಿಕ್ಟು. ಬೆಳಗ್ಗೆನ ಕ್ಲಾಸ್ಗಳು, ಬೆಳಗ್ಗೆ 6 ಗಂಟೆಗೆ ಕೋಲಾಟ ಶುರು ಆಗುತ್ತೆ, ಯೋಗ ಕ್ಲಾಸ್ ಇರುತ್ತೆ. ಅದೆಲ್ಲ ಇದೇ ಥರ ತುಂಬ ಮಳೆಗಾಲದಲ್ಲೇ ಸ್ಟಾರ್ಟ್ ಆಗೋದು ಯಾವಾಗಲೂ. ಅವ್ರಿಗೆ ದರ್ಶನ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗಿತ್ತೇನೋ ಹಂಗಂತೇಳಿ, ದರ್ಶನ್ ಅವರು ಒಬ್ಬರೇ ಅಲ್ಲ, ತುಂಬ ಒಂದು 18 ಜನ ಮಕ್ಳು ಇರ್ತಾರಲ್ಲ, ಅವ್ರ ಜೊತೆಗೆ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಆರಾಮಾಗಿ ಇದ್ರು. ಇರ್ತಾ ಮಧ್ಯ ನಮಗೆ ದರ್ಶನ್ ಅವರು ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ನಾವ್ ಏನು ಅನ್ಕೊಂಡಿದ್ವಿ ಅದು ಆಪೋಸಿಟ್ ಆಗಿತ್ತು. ಅವರ ಪರಿಸ್ಥಿತಿ ಆಪೋಸಿಟ್ ಆಗಿತ್ತು. ಒಂದು ದಿನ ಒಂದು ಪೇಸ್ಟ್ ಇರ್ಬೋದು ಅಥವಾ ಏನೇನೋ ಅಲ್ಲಿ ನಾವು ನೋಡ್ತೀವಿ, ಮಕ್ಳುಗಳನ್ನೆಲ್ಲರನ್ನೂ ನೋಡ್ತೀವಿ, ಗಮನಿಸ್ತೀವಿ. ಹೇಗ್ ಬಂದಿದ್ದಾರೆ, ಯಾವ ಪರಿಸ್ಥಿತಿಲಿ ಬಂದಿದ್ದಾರೆ. ನಾವು ಅವರಿಗೆ ಕ್ವಾಲಿಟಿ ಕ್ವಾಂಟಿಟಿ ಎರಡರ ಮಧ್ಯೆ ಊಟಗಳನ್ನ ಮಾಡ್ತಿದ್ವಿ. ಕ್ವಾಲಿಟಿ ತುಂಬಾನೇ ಇರ್ತಿರ್ಲಿಲ್ಲ, ಯಾಕೆಂದ್ರೆ ಸರ್ಕಾರದಿಂದ ಬರೋ ಪೆನ್ಷನ್ನು ಇಷ್ಟಿರ್ತಿತ್ತು. ಆ ದುಡ್ಡಿಗೆ ಏನ್ ಬರ್ತಿತ್ತು ಅದನ್ನ ನಾವು ಪ್ರೀತಿಯಿಂದ ಮಾಡ್ತಿದ್ವಿ, ನೀಟಾಗಿ ಕ್ಲೀನಾಗಿ ಪ್ರೀತಿಯಿಂದ. ಆ ಪ್ರೀತಿಯಿಂದ ಬಳಸೋದೆ ನಮ್ಗ ಅಲ್ಲಿ ಒಂದು ಇದಿರ್ತಿತ್ತು. ಹಿಂಗೆ ದಿನ ಕಳೆದಂತೆ ದರ್ಶನ್ ಅವ್ರು ತುಂಬಾ ನಮ್ಗೆ ಹತ್ರ ಆಗ್ತಾ ಬಂದ್ರು. ಎಲ್ಲ ಮಕ್ಕಳು ಒಂದೇನೆ, ಆದ್ರೆ ವಿಶೇಷವಾಗಿ ಏನೋ ಒಂದ್ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಆಯ್ತು. ಅವರ ಅಟ್ಯಾಚ್ಮೆಂಟ್ ಜಾಸ್ತಿ ಆದ್ಮೇಲೆ ಅವರ ಬದುಕಿನ ಒಂದಿಷ್ಟು ನಮ್ಗೆ ಮಾಹಿತಿಗಳು ಗೊತ್ತಾಗ್ತಾ ಹೋಯ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.